200 ಅಡಿ ದೇವಸ್ಥಾನದ ಮೇಲ್ಗಡೆ ಏನು ಪ್ರೊಟೆಕ್ಷನ್ ಗೇರ್ಸ್ ಇಲ್ಲದೆ ಮೇಲ್ಗಡೆ ಹೋಗಿ ಫ್ಲಾಗ್ ಚೇಂಜ್ ಮಾಡ್ತಾರೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ಲಿಂಗರಾಜ್ ದೇವಸ್ಥಾನ, ಕೊನಾರ್ಕ್ ಮತ್ತೆ ಪೂರಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದಿನ ಚಿಲ್ಕಾ ಲೇಕ್ ಕಡೆ ಹೊರಟ್ವಿ. ನಾವು ಬೈಕ್ ರೆಂಟ್ ಮಾಡ್ಕೊಂಡು ಹೋಗಿದ್ವಿ. ಒಂದಿನಕ್ಕೆ 500 ರೂಪಾಯಿನೋ ಇಸ್ಕೋತಾರ ಬೈಕ್ಗೆ. ನಾವು ಬೋಟಿಂಗ್ ಎಲ್ಲ ಮಾಡಕ್ ಹೋಗ್ಲಿಲ್ಲ, ಟೈಮ್ ಇರಲಿಲ್ಲ. ಯಾಕಂದ್ರೆ 4:15 ಎಕ್ಸಾಕ್ಟ್ ಆಗಿ ಪೂರಿಲಿ ಫ್ಲಾಗ್ ಚೇಂಜ್ ಮಾಡ್ತಾರೆ. ಚಟ್ಪಟ್ ಅಂತ ಪೂರಿಗೆ ವಾಪಸ್ ಬಂದ್ವಿ. 4:15 4:45 ಆಗಿತ್ತು. ಆಗ್ಲೇ ಫ್ಲಾಗ್ ಚೇಂಜ್ ಮಾಡ್ತಿದ್ರು. ನೋಡಕ್ಕೆ ಸಖತ್ತಾಗಿತ್ತು. ಫ್ಲಾಗ್ ಚೇಂಜ್ ಮಾಡಾದ್ಮೇಲೆ ಅಲ್ಲೇ ಅಕ್ಕಪಕ್ಕ ನಾವು ಸ್ನಾಕ್ಸ್, ಚಾಟ್ಸ್, ಸ್ವೀಟ್ಸ್ ತಿನ್ನಕ್ ಹೋದ್ವಿ. ನೀವೇನ್ ಮಾಡಿದ್ರು ಇಲ್ಲಿ ಸಿಗೋ ಸ್ವೀಟ್ ಗಳು ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಇಲ್ಲಿ ಒಂದ್ ಕಡೆ ಉಪ್ಪಿಟ್ಟು ಮೇಲೆ ಸಾಂಬಾರು ಮತ್ತೆ ವಡೆ ಸಾಂಬಾರೆಲ್ಲ ಸಿಗುತ್ತೆ. ಅದು ಮುಗಿಸ್ಕೊಂಡು ನಾವು ಸಮುದ್ರ ಆರತಿ ನೋಡಕ್ ಹೋದ್ವಿ. ಎಲ್ಲಾ ಕಡೆ ಗಂಗಾ ಆರತಿ ನೋಡಿರ್ತೀರಾ, ಆದ್ರೆ ನಾನು ಪೂರಿಲ್ ಒಂದೇ ಜಾಗದಲ್ಲಿ ಸಮುದ್ರ ಆರತಿ ನೋಡಿದ್ದು. 6 ಗಂಟೆಯಿಂದ 6:15 ಸಮುದ್ರ ಆರತಿ ಮಾಡ್ತಾರೆ. ನೀವು ಇದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಈ ಕಡೆ ಬಂದ್ರೆ ಆರತಿ ಮುಗಿದ್ಮೇಲೆ ನಾವು ಸ್ವಲ್ಪ ಲೈಟ್ ಆಗಿ ಚಾಟ್ಸ್ ತಿನ್ಕೊಂಡು ಬೀಚ್ ಅಲ್ಲಿ ವೈಬ್ ಮಾಡ್ಕೊಂಡು